ಇದೇ ಕಾಲದಾಗನೇ ಬರ್ಸ್ಯಾರ. ಹಾಂ ಈ ಬರ್ಸಿನ 10-15 3 ವರ್ಷ ಆಯ್ತು ಉದ್ಘಾಟನೆ ಆಗಿದೆ. 3 ವರ್ಷ. ಗವರ್ನರ್ ಬಂದಿದ್ದು. ಹಾಂ ಹಾಂ ಗವರ್ನರ್ ರೀ. ಹಾಂ ಹಾಂ ಗವರ್ನರು, ಸುತ್ತೂರು ಸ್ವಾಮಿಗಳು ಹ್ಞೂ ಇವೆಲ್ಲ 959 ವರ್ಷ ಇದು ಇಲ್ಲಿಂದ ಪ್ರಾರಂಭ. ಇಲ್ಲಿಂದ ರೀ ಈ ಉದರದೊಳಗೆ ಬಾಯಿ ಬಿಟ್ಟ ಅಂತ ಹೇಳಿದ್ರು. ಹಾಂ ಇಲ್ಲಿಂದ ಚಾಲು ಆಗ್ತೀರಿ. ಹಾಂ ಬೆಳೆದ ನೋಡಿ. ಹೌದು ರೀ. ಎಷ್ಟು ಅವ್ರಿ ಗುರುಗಳು ಇವು? 1500 ವರ್ಷ 1500. ಹಾಂ ನೋಡ್ರಿ ಆ ಕಡೆ ಎಲ್ಲ ತಗೊಳ್ಳಿ. ಹಾಂ ರೀ ಎಲ್ಲ ಹೋಗಿ ಹಿಂಗೆ ಬರ ಉಂಟು. ನೀವು ಎಷ್ಟು ವರ್ಷ ಐತಪ್ಪ ಇಲ್ಲಿ ಬಂದು? ಹಾಂ. ನೀವು ಎಷ್ಟು ವರ್ಷ ಐತ್ರಿ? ಏನಂದ್ರಿ? ನೀವು ಬಂದು ಎಷ್ಟು ವರ್ಷ ಐತ್ರಿ? ಕಟ್ಟಕತ್ತಿ ನೀವು ರೀ ನೀವು ನಾವೇ ಮಾಲಕ. ಜೋರಕ್ಕೆ ಮಠ ಇದೆ ಹೌದು ರೀ. ಸ್ವಾಮಿಗಳು ನಾವು. ಹೌದು ರೀ. ನಿಮ್ಮಲ್ಲಿ ಗುರುವಸ ಮಠ ಇಲ್ಲ. ಹಾಂ ಅದ ರೀ. ಕಲವರಿ ಹಂಗ. ಹಾಂ. ಇನ್ನು ಇಲ್ಲಿ ಮ್ಯಾಲೂ ಅದಾವ ಹಾಂ ವಚನಗಳು ಅಷ್ಟಕ್ಕೆ ಮುಗಿಲಿದ್ದಾವೆ. ಹಿಂಗೆ ಹೋಗಂಗೆ ಅಟ್ಟು ತೊಗೊಂಡು ಹೋಗ್ತೀರಿ. ಹಾಂ ರೀ. ಸಾಕಾಸು ತೊಗೊಂಡು ಹೋಗ್ರಿ. ತೊಗೊಳದು ಇಲ್ಲಿ ಮ್ಯಾಗಿಂದ ಅವಸರ ಮಾಡಬೇಡಿ. ಮಾಗ ವೃದ್ಧ ಶೆಟ್ಟಿ ಗೌಡ್ರು 25-30 ರೂಪಾಯಿ ಇದಕ್ಕೆ ರೀ ಅವರೇ 45 ವರ್ಷ ಕಟ್ಟ್ಯಾರ. 45 ವರ್ಷ. ಗದ್ವಾಲ್ ಬಸವರಾಜಪ್ಪ ಹಾಂ ರೀ. ಮತ್ತು ಹರಸೂರು ಮಲ್ಕಾಜಪ್ಪ ಅಂತಿದ್ರು. ಹಾಂ ಹಾಂ ಜಾಮದಾರ್ ಸಾಹೇಬ್ರು. ಹ್ಞೂ ಅವ್ರು ಮಾಡ್ಯಾರ ಕಂಬ. ಇದು ಮಾಡಿದ್ದು ಮಾಗಾವ್ ಅವರು. ಮಗ ವೃದ್ಧ ಶೆಟ್ಟಿ ಕಂಬ ಮಾಡಿದ್ದು ಜಾಮದಾರ್ ಅವರು. ಎಲ್ಲರೂ ಪುಡಿ ಮಾಡಿ ಹಿಂದಿಗಳ ಮುಕ್ತಾಯಕ್ಕೆ ಬಂದ್ರು ಜಾಮದಾರ್. ಹ್ಞೂ ಈ ಸಮಾಧಿ ಯಾರು? ಇವು ಸಮಾಧಿ ಸಿದ್ಧಲಿಂಗ ಸ್ವಾಮಿ ತಿಳ್ಕೊಂಡು ನಮ್ಮ ಗುರುಗಳದ. ಹಾಂ ಹ್ಞೂ 2 ಸಣ್ಣ ವರ್ಷದ ಅದು. ಇದು ಉಳಿವಿ ಚನ್ನ ಬಸವಣ್ಣ ಅವ್ರ ಸಮಾಧಿ ರೀ. ಹಾಂ ಉಳಿವಿ ಅಲ್ಲಿ ಅವ್ರೊಂದು ಮೂರ್ತಿ ಮಾಡಿಕೊಟ್ರು. ಇಲ್ಲೇ ಸ್ಥಾಪನೆ ಮಾಡಿಕೊಂಡ್ರು. ಏನೋ ಮೂರ್ತಿ ರೀ ಅಷ್ಟೇ. ಕಟ್ಟಡ ಕಟ್ಟರು. ಅಂದ್ರೆ ಅವ್ರ ಸಮಾಧಿ ಅಲ್ಲಿದು ಅಲ್ಲ, ಉಳಿವಿ ಅವ್ರದ್ದಲ್ಲ. ಹೌದು ಸಿದ್ಧಲಿಂಗ ಸ್ವಾಮಿ ಸಮಾಧಿ ಅವರು. ಹಾಂ ಹಾಂ ಏನ್ರಿ ಸಿದ್ಧಲಿಂಗ ಸ್ವಾಮಿಗಳು ಇತಿಹಾಸ ಏನ್ರಿ? ಸಿದ್ಧಲಿಂಗ ಸ್ವಾಮಿ ಅಂದ್ರೆ ಮಾಗಾವದವ್ರಿ ಅವರು. ಹ್ಞೂ ಇಲ್ಲೇ ಬಂದು ಮಠಕ್ಕೆ ಅಧಿಕಾರ ಆಗ್ತದೆ ಇಲ್ಲಿ. ಹಾಂ ಹಾಂ ಈ ವಿರಕ್ತ ಮಠಕ್ಕೆ. ಹಾಂ ಇದು ಹೆಂಗೆ ನೆನಪಾಯ್ತು ನಿಮಗೆ? ಅಲ್ಲಿ ಊರಾಗ ಹೇಳಿದ್ರಿ ಒಬ್ರು. ಎಲ್ಲಿ? ಇಲ್ಲಿ ಊರಾಗ ಇಂಗ್ಲೇಶ್ವರದಾಗ. ಏನಂತ? ಅದೇ ಅಲ್ಲಿ ವಚನಗಳವ ಹ್ಮ್. ಅಲ್ಲಿ ಹೋಗ್ಬರ್ರಿ ಫಸ್ಟ್ ಅಂದ್ರು. ಕೇಳಿದ್ರಿ ನೀವು? ಈಗ ನಾವೇನು ಕೇಳಿಲ್ರಿ, ಅವರೇ ಹೇಳಿದ್ರು. ಹಾಂ ನಾವಲ್ಲಿ ಅಲ್ಲಿ ಬಸವಣ್ಣವ್ರ ತಾಯಿ ಮನೆಗೆ ಹೋಗಿದ್ದೇವೆ ರೀ. ಹೋಗಿದ್ರಿ? ಹೋದಾಗ ಅವ್ರು ಅಂದ್ರು ಇಲ್ಲಿಕ್ಕಿನ ಜಬರ್ದಸ್ತ್ ಅಲ್ಲಿ ಮಾಡ್ಯಾರ, ಭಾಳ ಚಲೋ ಮಾಡ್ಯಾರ, ನೀವು ಇದು ಟಿವಿಯಾಗ ತೋರಿಸ್ರಿ ಅಂತೇಳಿ ಹೇಳಿದ್ರು. ಹಾಂ ಹಾಂ ಹ್ಞೂ ಹಾಂ ರೀ. ಎಲ್ಲೆಲ್ಲಿಂದ ಬರ್ತಾರೆ? ಎಲ್ಲ ಕಡೆಯಿಂದ ಬರ್ತಾರೆ. ಹ್ಞೂ ಶಿವಮೊಗ್ಗ, ಚಿಕ್ಕಮಗಳೂರು, ಹ್ಞೂ ಹುಬ್ಬಳ್ಳಿ, ಧಾರವಾಡ. ಈ ಫೋಟೋ ತಕ್ಕೋರಿ. ಹ್ಞೂ ಅಥಣಿ ವಿಷಯಗಳು ಸರಿಯಾಗಿ ಮೂಡಂಗೆ ತಕ್ಕೋರಿ. ಬರ್ತಾರೆ. ತೆಳಗಿನ ಹೆಸರು ತಕ್ಕೋರಿ. ಹೆಸರು ಸಂಗತಿ ತಗೋ ಅದನ್ನು ಮುರುಘಾ ತಕ್ಕೋರಿ. ಮ್ಯಾಗಿನ ಫೋಟೋ ಮಠದ ಇತಿಹಾಸ 12ನೇ ಶತಮಾನ ಬಸವಣ್ಣವ್ರು ಕಟ್ಟಿದ್ರು. ಇದು ಬಸವಣ್ಣವ್ರು ಕಟ್ಟಿದ್ರು. ಹೌದು, ಬಸವಣ್ಣ ಹುಟ್ಟಿದ್ದು ಇದೇ ಊರು. ಹೌದು ಇಂಗ್ಲೇಶ್ವರ. ಹಾಂ ಹಾಂ ಬಸವನ ಬಾಗೇವಾಡಿ ಅಂತಾರಲ್ರಿ. ಬಸವನ ಬಾಗೇವಾಡಿ ತಾಯಿ ತಂದೆ ಮನೆ. ಹಾಂ ಇದು ತಾಯಿ ತವ್ರ ಮನೆ. ಹಾಂ ಇಲ್ಲೇ ಹುಟ್ಟಿದ್ದು ಚೆನ್ನಾಗಿದೆ. ಮೊದಲನೇದ್ದು 2ನೇದ್ದು ಇಲ್ಲೇ ಹಿಡಿಬೇಕಲ್ಲ, ಹ್ಞೂ ಇಲ್ಲಿ ಹಿಡಿದಾರ ಅಂತ ಪ್ರತೀತಿ ಬರ್ತದೆ. ಇತಿಹಾಸನ ಐತೆ. ಹ್ಞೂ ಈ ಮಠದ ಏನ್ರಿ ಇತಿಹಾಸ? ಆ ಬಸವಣ್ಣವ್ರ ಸ್ಥಾಪನೆ ಮಾಡಿದ್ರು. ಇದು ವಿರಕ್ತ ಮಠ. ಇದು ಬಸವಣ್ಣವ್ರಿಗೆ ಕಟ್ಟಿದ್ದು. ಅಂದ್ರೆ ಅವ್ರು ಬಸವಣ್ಣ ಬ್ರಾಹ್ಮಣರಿಗೆ ವಿರೋಧ ಆದರು. ವಿರೋಧ ಆದ್ಮ್ಯಾಗ ಇಲ್ಲೇ ಬಂದು ಉಳಿದ್ರು ಅವರು. ಮಗವರ್ಸ ಸಿದ್ದರ್ಸ ಅವ್ರ ಮಾವುಗಳು. ಹಾಂ ರೀ. ಅಪ್ಪ ಅಪ್ಪ ಇಲ್ಲಿ ಇದು ಏನಪ್ಪ ಇವು? ಅವ್ರು ರುದ್ರಾಕ್ಷಿ ಕೊಟ್ಟಾರೊಬ್ರು ಸುಮ್ಕ ಕಟ್ಟಿದ್ವಿ. ನಾ ಮತ್ತೆ ಪೂಜಾಕ್ಕೆ ಏನಾರ ಬಳಸ್ತಾರೆ ಅಂತ ಕೇಳಿ. ಇಲ್ಲಿ ಏನಾದ್ರಪ್ಪ ಇಲ್ಲಿ ಒಳಗೆ? ಇಲ್ರಪ್ಪ ಇಲ್ಲಿ ಶೂನ್ಯ ಸಂಪಾದನೆ. ಹಾಂ ಇದು ಶೂನ್ಯ ಸಂಪಾದನೆ. ಹಾಂ ಇವೆಲ್ಲ ಅಕ್ಕಮಾದಿ ವಚನ. ಇಲ್ಲಿ ಪ್ರಭುದೇವ ವಚನ, ಚನ್ನಬಸವ ವಚನ. ಇಲ್ಲಿ ಯಾರ್ಯಾರು ವಚನಗಳು ಅವ್ರಿ? ಇಲ್ಲಿ ಬಸವಣ್ಣ ಮತ್ರಿ ಚನ್ನಬಸವಣ್ಣ ಮತ್ರಿ ಪ್ರಭುದೇವರು, ಅಕ್ಕಮಹಾದೇವಿ, ಎಲ್ಲರೂ ವಚನಗಳು. ಇದ್ರಾಗ ಎಲ್ಲ ವಚನ ಓದ್ರಿ. ಸಿದ್ದರಾಮೇಶ್ವರ ಸೊಲ್ಲಾಪುರ. ಸೊಲ್ಲಾಪುರ.
ಒಂದು ತಕ್ಕೋರಿ ಎತ್ತು ತಗೊಳಪ್ಪ. ಓದಿ ನೋಡಿ ಸ್ವಲ್ಪ ನೋಡ್ಲತ್ತೀನಿ. ಹಾಂ ಬರ್ತದೆ. ಎಷ್ಟು ಸೂಕ್ಷ್ಮ ಅದಾವ. ನೀವು ಅಲ್ಲಿ ಪ್ರಚಾರ ಮಾಡ್ತೀರಿ ಅದನ್ನ ಪ್ರಚಾರ ಮಾಡ್ತೀವಿ. ಅದಕ್ಕೆ ಈ ಮಠದ ಮೊಬೈಲ್ದಾಗ ಹಾಕ್ತೀರಿ ಹಾಂ ಮೊಬೈಲ್ದಾಗ ಬರ್ತದೆ. ಊಟ ಮಾಡಿ ಆಗ್ಯದ್ರಿ ಪ್ರಸಾದ ಆಗ್ಯದ್ರಿ ಆಗ್ಯದ. ಡಿಗ್ರಿ ಕಾಲೇಜ್ LKG ಹಿಡ್ಕೊಂಡು ಹ್ಞೂ ಡಿಗ್ರಿ ಕಾಲೇಜ್ PUC ತಕ PUC BA BEd ಇದೆ, ಹ್ಞೂ ಆಮೇಲೆ BA ಅದ, PUC ಅದ, CBS ಸ್ಕೂಲ್ ಅದ, ಪ್ರೈಮರಿ ಸ್ಕೂಲ್ ಅದ ಹ್ಞೂ. ಎಲ್ಲ. ನಿಮ್ದು ವತನ ಎಲ್ಲಪ್ಪ? ನಿಮ್ದು ವತನ ಎಲ್ಲಿ? ನಮ್ದು ಇದೇ ಊರ. ಇದೇ ಊರೇ? ಹಾಂ. ನಿಮ್ಮ ಗುರುಗಳದ್ದು ಇದೇ ಊರೇ? ಇದೇ ಊರ. ಹಾಂ. ಇಲ್ಲಿ ನಮ್ಮ ಇನ್ನೊಬ್ಬರು ಸ್ವಾಮಿಗಳಿದ್ದಾರೆ, ನಮ್ಮ ಮರಿಯವರು ಅವ್ರು ಮಾಡ್ತಾರೆ ಇಲ್ಲ. ನಾವು ಶಾಲಿ ಅವರೆಲ್ಲ ಹೌದು ಕಲ್ಲಿ ಅವರು 30 ವರ್ಷ ಗಂಟೆ ಇದನ್ನೆಲ್ಲ ಸಾಧನೆ ಮಾಡ್ಯಾರ. ದಿವಸ 160 ಮಂದಿ ಉಣ್ತಾರೆ. ಹಾಂ ರೀ. ಹೋಗಿ ಬರ್ರಿ, ರಾತ್ರಿ ಹೊತ್ತಿಲೇ ಬರ್ತಾರೆ. ಇಲ್ರಿ ನಾವು ಆ ಕಡೆ ಹೋಗ್ತೀವಿ ರೀ. ಅಪ್ಪ ಉಳಿವಿಗೆ ರೀ, ಉಳಿವಿಗೆ ನೋಡ್ಕೋತ ಹೋಗಿ ನೋಡ್ಕೋತ ಬಂದಾರ ನೋಡ್ರಿ. 30 ವರ್ಷ ಬಿಡದೆ ವರ್ಷಕ್ಕೊಂದಿನ ಚನ್ನ ಬಸವಣ್ಣ ಹೋಗಿ ಬಂದಾರ್ರಿ. ಹೋಗಿ ಎಷ್ಟು ವಯಸ್ಸಿಗೆ? ಈಗ 87 ಇಲ್ಲ 93 ರೀ. ಈಗ 93. ಹೋದಾಗ ಎಷ್ಟಿತ್ತು? ಅವಾಗ ನೋಡಿದ್ರೆ ಈಗೂ ಹೋಗ್ತಾರೆ, ನಡ್ಕೋತ ಹೋಗ್ತಾರೆ. ಈಗ ನಡ್ಕೋತ ಹೋಗಲ್ರಿ. ಅಲ್ಲಿ ಇದಕ್ಕೆ ರೀ ಬಳ್ಳಾರಿ ಮೊದಲು ಯಾವಾಗ ಹೋಗಿದ್ರಿ ನಡ್ಕೋತ? ಈಗ ಒಂದು 20 ವರ್ಷ ಹಿಂದ ಅದು ಅಂಕಾರ 30 ವರ್ಷ ಪೂರ ನಡ್ಕೋತೆ ಹೋಗ್ಯಾರ ನಾವು. ಅಲ್ಲೆಲ್ಲ ಭಕ್ತರು ನಿಮ್ಮಂತವ್ರು ಮತ್ತೆ ಬೆನ್ನ ಹತ್ತಿ ಅವ್ರ ಕೂಡ ಹೋಗುದು, ಒಳಬಳ್ಳಾರಿ ಹೊಳಬಳ್ಳಾರಿ ಅಲ್ಲೆಲ್ಲ ಆಟಾಡ್ಕೊತ ಹೋಗಿ ಇದು ಮಾಡ್ಯಾರ. ಅಲ್ಲೆಲ್ಲ ಸ್ಥಾಪನೆಗಳು ಮಾಡೋದು, ದೇವರ ವಚನಗಳು ಎಲ್ಲ ಹೇಳೋದು ಮಾಡೋದು, ಅದೆಲ್ಲ ಪೂಜೆ ಪುನಸ್ಕಾರ ಅದು ಎಲ್ಲ ಭಕ್ತರು ಏನು. ನಿಮ್ಮ ಹೆಸರೇನು? ನಮ್ಮ ಹೆಸರು ದುಂಡಪ್ಪ ಈಗಳಿದೆ. ಇದೇ ಊರು ಇವ್ರಕ ಮೊದಲಿನವರು? ಮೊದಲನೇವ್ರು ಸಿದ್ಧಲಿಂಗ. ಅವ್ರಕ ಮೊದಲಿನವರು? ಮೊದಲನೇವ್ರದ್ದು ಗೊತ್ತಿಲ್ರಿ, ಆದ್ರೆ ಈಗ ಮತ್ತೆ ಇವ್ರಕ್ಕೂ ಸಣ್ಣವ್ರು ಇವರು ಸಿದ್ಧಲಿಂಗ ತಿಳ್ಕೊಂಡಾರೆ. ಈಗ ಮರಿದೇವರು ಅವ್ರೆಲ್ಲ ಕರದೇನ್ರು ಮಾಡ್ತಾರೆ. ಡಾಕ್ಟರ್ ಬಿರುದು ಪಡೆದಾರ್ರಿ ಅವರು. ಚಲೋ ಅದಾರ್ರಿ. ಎಲ್ಲ ರಾಜಕೀಯ ಮಂದಿಯನ್ನು ಯಾವುದೇ ಭಕ್ತರನ್ನ ಹುಡ್ಕೊಂಡು ಭಾಳ ಚಂದ ಅವರೆಲ್ಲ ಥರ ನೋಡ್ಕೊಂಡು ಮಾಡ್ಕೊಂಡು ಮಾಡ್ತಾರೆ. ದೊಡ್ಡ ಕೆಲಸ ಮಾಡ್ಯಾರ. ಹೌದು, ನೋಡ್ದು ಇಷ್ಟೆಲ್ಲ ಸಿಗ್ಬೇಕು. ಸಲಿಕರಿ ಕಲ್ಲ ತೊಗೊಂಡ್ಬಂದು ಅವರೆಲ್ಲ ಕೈಲಿ ಕಟ್ಟ ಒಡಿಸಿ ಮಾಡಿ ತಿಕ್ಕಿ ಪಾಲಿಶ್ ಮಾಡಿ ಅಕ್ಷರ ಇದ್ರಲೇನೆ ಹೊಡೆದಾರ ನೋಡ್ರಿ. ಕೈಲಿ ಉಳಿಲೇ ಹೊಡೆದು ತಯಾರು ಮಾಡಿದ್ರು ಎಲ್ಲ ವಚನಗಳು. ಎಷ್ಟು ದಿವಸ ಹಿಡಿದಿರ್ಬೇಕು? ಅದು 30 ವರ್ಷ ಆಗ್ಯದ ನೋಡ್ರಿ. ಮುಗಿಬೇಕು. ಯಾರು ಮಾಡ್ಯಾರ ಕಾರಿಗಾರ? ಅವರು ಅಪ್ಪರೇ ನಿತ್ತೆಲ್ಲ ಮಾಡ್ಸ್ಯಾರ. ಕರ್ಸ್ಯಾರ ಬೇರೆ ಕಡೆಯಿಂದ? ಬೇರೆ ಕಡೆಯಿಂದ ಅಪ್ಪರ ಅವ್ರಿ ಮಂದಿ. ಬಾಗೇಡಿ ಅವರು ನಮ್ಮೂರವರು ಭಾಳ ಮಂದಿ ಮಾಡ್ಯಾರ. ಬಡಿಗೇರಿ 16 ಮಂದಿ. ನಮ್ಮ ಪೈಕಿ ಇದೇ ಅಪ್ಪ ಅವರು ಎದ್ರ ಕುಂತ ಮಾಡ್ಸ್ಯಾರ? ಇವರೇ ಒಪ್ಪದೆ ತಾವೇ ಮಗ ಸ್ವಂತ ಬಡ್ದಾಡ್ಯಾರ. ಎಲ್ಲ ಕಡೆ ಪಾದಯಾತ್ರೆ ಹೋಗೋದು. ನಿಮ್ಮಂತ ಭಕ್ತರು ಏನು 1000, 5000, 1000, 2000 ಪಟ್ಟದ್ರಾಗೆ ಬರೋದು. ಆಳುಗಳು ಪಗಾರ ಕೊಡೋದು, ಮತ್ತೆ ಪಾದಯಾತ್ರೆ ಹೋಗೋದು. ನೀವು ಜೋಳಿ ಗೇಟ್ ಹಾಕ್ತೀರಿ, ಅವ್ರೇನು ಕಂಡೀಷನ್ ಇಲ್ಲ. ಆ ಕಲ್ಲುಗಳು ಅವಾಗ 300 ರೂಪಾಯಿ ಒಂದು ಕಲ್ಲಿದ್ವಿ. ಈ 3000 ಆದ್ರೂ ಒಂದು ಕಲ್ಲು ತಯಾರಾಗೋದು. ಹಿಂಗೆಲ್ಲ ಕಲ್ಲು ತರಿಸೋದು ಅವರೇ, ಮಾಡಿಸೋದು ಅವರೇ. ಅವು ಆಳುಗಳು ಹೆಣ್ಮಕ್ಳು ಅದಚ್ಚ ಪಾಲಿಶ್ ಮಾಡಿಸೋದು, ಅಕ್ಷರ ಹೊಡಿಸೋದು. ನಿಮ್ಮ ವಾರಿಗೆ ರಗಡ್ ಮಂದಿ ಬಂದು ಈಗ ಅಕ್ಷರಗಳು ಹೊಡೆದಾರೆ. ಎಲ್ಲ ತಯಾರು ಮಾಡ್ಯಾರ. ಮಾಡಿ ಎಲ್ಲ ಕಟ್ಟರು ವಾಟರ್ ಕೈಲಿ ಕಟ್ಟಿಸೋದು ಮಾಡೋದು ಭಾಳ ಕಟ್ಪಾಟ್ ಮಾಡ್ಯಾರ. ಭಾಳ ಪ್ರಯತ್ನ. ಮತ್ತು ಆದಾಯ ಏನೂ ಇಲ್ರಿ. ಏನಿಲ್ಲ, ಬರೀ ಒಂದು 20 ಎಕರೆ ಜಮೀನು ಅದ. ಅವು ಒಣ ವಿಷಯ. ಮತ್ತು ಎಲ್ಲ ಕಡೆ ಜೋಳಿಗೆ ಮ್ಯಾಗೆ ಪಾದಯಾತ್ರೆ ಮ್ಯಾಗೆ ಬಿಡದಾಡಿ ಪ್ರಸಾದ ಮಾಡಿಸ್ತಾರೆ. ಈಗೆಲ್ಲ ದಾಸೋಗ್ರಿ. ಅಂದ್ರೆ ಬರೀ ಇವ್ರು ಪಾದಯಾತ್ರೆ ಹೋಗೋದು ಇಲ್ಲಿಂದ ಡೆವಲಪ್ಮೆಂಟ್ ಸಲಕ್ಕೆ? ಹ್ಞೂ ರೀ. ಇಲ್ಲಿಂದ ಪ್ರಸಾದ ಮಾಡಿಸ್ಲಕ್ಕ ಮತ್ತು ವಚನಗಳು ತಯಾರು ಮಾಡಕ್ಕೆ ಇಷ್ಟಕ್ಕೆ ಹೋರಾಟ ಮಾಡಿ ಜೀವನನೇ ಇದು 3 ರೂಪಾಯಿ ಇಟ್ಟಾರ. ಭಾಳ ಪ್ರಯತ್ನ ಮಾಡ್ಯಾರ. ಮತ್ತು ಧನ್ಯವಾದ. ಈ ಸದ್ದ ನಮ್ಮ ಕರ್ನಾಟಕದಾಗ ಯಾರು ಇಲ್ರಿ. ವಯಸ್ಸನ್ನು ಅಟ್ಟೇರಿ ಅವ್ರಿಗೆ ಏನು ಕಣ್ಣು ಕಾಣ್ತಾವ್ರಿ. ಇಲ್ಲೆಲ್ಲ ಈ ದೂರ ಮೇಲೆ ನಿಂತು ಓದ್ತಾರೆ ನೋಡ್ರಿ. ಅವ್ರು ಹೌದು ನೋಡ್ರಿ. ಅಷ್ಟು ತೇಜೇರಿ, ಕಾಲು ಎಷ್ಟ ಹಿಡಿದಿಲ್ಲ, ಏನು ಮಾಡಿಲ್ಲ. ಅವ್ರು ನೋಡ್ಕೊತ ಹೋದ್ರಪ್ಪ ಅಂದ್ರೆ ನಿಮಗೆ ಸದ್ಯಕ್ಕೆ ಬೆನ್ನ ತೋರೋಗ್ರಿ. ಈಗನು ನಮ್ಮ ಎಲ್ಲ ಅವ್ರಿಗೂ ಸಣ್ಣವ್ರು. ನಮ್ದು 70 ಅವ್ರಿ. ನಮ್ಮ ಎಲ್ಲ ಕಾಲು ಭಾಳ ಆಗಿಬಿಟ್ಟಾರ. ಅವ್ರೆಲ್ಲ ಕಡೆ ಅಡ್ಡಾಡ್ಬೇಕು. ವಿರಕ್ತ ಮಠನೂ ಹೊರಗೈತಿ. ಷಡಕ್ಷರ ವಿರಕ್ತ ಮಠ ಅಂತಾನೆ.
ಅಲ್ಲಿ ನಾ ಕಲ್ಮಠ ಅದರಿ. ಕೇಳಿ ಹೇಳ್ತೀನಿ ಈಗ ಕಲ್ಮಠ ಅಂತದ ದೇವ್ರ ಮಠ ಅದ ವಿರಕ್ತ ಮಠನು ಎರಡು ಅದಾವ ಯಾಕಂದ್ರೆ ಕಲ್ಮಠ ಹತ್ರ ಹೋಗಿ ಸ್ವಾಮಿಗಳು ಹೌದು.